ಮೊದಲನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಎ ಕುಮಾರಸ್ವಾಮಿ, ಬಿ ಕೆ.ಸಿ. ರೆಡ್ಡಿ, ಸಿ ದೇವೇಗೌಡರು, ಡಿ ಎಸ್.ಎಂ. ಕೃಷ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ.ಸಿ. ರೆಡ್ಡಿ ಅವರು. ಎರಡನೆಯ ಪ್ರಶ್ನೆ, ಜಪಾನಿನ ರಾಜಧಾನಿ ಯಾವುದು? ಎ ಟೋಕಿಯೋ, ಬಿ ಬ್ಯಾಂಕಾಕ್, ಸಿ ಬೀಜಿಂಗ್, ಡಿ ವಾಷಿಂಗ್ಟನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟೋಕಿಯೋ. ಮೂರನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಇಂಗ್ಲೆಂಡ್, ಬಿ ಕತಾರ್, ಸಿ ರಷ್ಯಾ, ಡಿ ಅಮೆರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕತಾರ್. ನಾಲ್ಕನೆಯ ಪ್ರಶ್ನೆ, ವಿರಾಟ್ ಕೊಹ್ಲಿ ಅವರು ಜನಿಸಿದ್ದು ಯಾವ ರಾಜ್ಯದಲ್ಲಿ? ಎ ಕೇರಳ, ಬಿ ಅಸ್ಸಾಂ, ಸಿ ಕರ್ನಾಟಕ, ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ. ಐದನೆಯ ಪ್ರಶ್ನೆ, ಕರ್ನಾಟಕದ ಕಾಶ್ಮೀರ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಮೈಸೂರು, ಬಿ ಹುಬ್ಬಳ್ಳಿ, ಸಿ ಕೋಲಾರ, ಡಿ ಕೊಡಗು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಡಗು. ಆರನೆಯ ಪ್ರಶ್ನೆ, ಭಾರತದಲ್ಲಿ ಸಾರ್ವತ್ರಿಕ ರಜೆ ಎಂದು ಯಾವ ದಿನವನ್ನು ಘೋಷಣೆ ಮಾಡಲಾಗಿದೆ? ಎ ಸೋಮವಾರ, ಬಿ ಶುಕ್ರವಾರ, ಸಿ ಗುರುವಾರ, ಡಿ ಭಾನುವಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾನುವಾರ. ಏಳನೆಯ ಪ್ರಶ್ನೆ, ಮಿಲಿಟರಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹ ದೇಶ ಯಾವುದು? ಎ ನೈಜೀರಿಯಾ, ಬಿ ಅಮೆರಿಕ, ಸಿ ಇಸ್ರೇಲ್, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ. ಎಂಟನೆಯ ಪ್ರಶ್ನೆ, ಪಪಾಯ ತಿಂದ ನಂತರ ನಾವು ಯಾವ ಹಣ್ಣನ್ನು ತಿನ್ನಬಾರದು? ಎ ಸಪೋಟ ಹಣ್ಣು, ಬಿ ಆಪಲ್, ಸಿ ನಿಂಬೆ ಹಣ್ಣು, ಡಿ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆ ಹಣ್ಣು. ಒಂಬತ್ತನೆಯ ಪ್ರಶ್ನೆ, ಚಹಾವನ್ನು ಕಂಡುಹಿಡಿದಂತಹ ಮೊಟ್ಟಮೊದಲ ದೇಶ ಯಾವುದು? ಎ ರಷ್ಯಾ, ಬಿ ಅಮೆರಿಕ, ಸಿ ಬ್ರಿಟನ್, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೈನಾ. ಹತ್ತನೆಯ ಪ್ರಶ್ನೆ, ಹೆಚ್ಚಾಗಿ ಅನ್ನವನ್ನು ತಿನ್ನುವುದರಿಂದ ಯಾವ ರೋಗ ಬರಬಹುದು? ಎ ಶುಗರ್, ಬಿ ಬಿಪಿ, ಸಿ ನಿದ್ರಾಹೀನತೆ, ಡಿ ಹೃದಯ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್. 11ನೆಯ ಪ್ರಶ್ನೆ, ಕಿಡ್ನಿ ಸ್ಟೋನ್ ಇರುವವರು ಯಾವ ಹಣ್ಣುಗಳನ್ನು ತಿನ್ನಬಾರದು? ಎ ಟೊಮೆಟೊ, ಬಿ ಬೆರಿ ಹಣ್ಣು, ಸಿ ನಿಂಬೆ ಹಣ್ಣು, ಡಿ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆರಿ ಹಣ್ಣುಗಳನ್ನು ತಿನ್ನಬಾರದು. 12ನೆಯ ಪ್ರಶ್ನೆ, ತಿರುಪತಿಯಲ್ಲಿ ಎಷ್ಟು ವಿಧದ ಲಡ್ಡುಗಳನ್ನು ನೀಡಲಾಗುತ್ತದೆ? ಎ 3 ವಿಧದ, ಬಿ 4 ವಿಧದ, ಸಿ 2 ವಿಧದ, ಡಿ 5 ವಿಧದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 3 ವಿಧದ. 13ನೆಯ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ಎ ಕಿಂಗ್ಫಿಶರ್, ಬಿ ನವಿಲು, ಸಿ ಕೋಳಿ, ಡಿ ಹದ್ದು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ. 14ನೆಯ ಪ್ರಶ್ನೆ, ಭಾರತದ ಮೊದಲು ಯಾವ ನದಿಯಲ್ಲಿ ಬಂಗಾರ ಹರಿಯುತ್ತಿತ್ತು? ಎ ಸ್ವರ್ಣರೇಖಾ ನದಿ, ಬಿ ಯಮುನಾ ನದಿ, ಸಿ ಕೃಷ್ಣಾ ನದಿ, ಡಿ ನೇತ್ರಾವತಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ವರ್ಣರೇಖಾ ನದಿ. ಇನ್ನು 15ನೆಯ ಪ್ರಶ್ನೆ, ಆಲದ ಮರದ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷಗಳು? ಎ 200 ವರ್ಷ, ಬಿ 400 ವರ್ಷ, ಸಿ 500 ವರ್ಷ, ಡಿ 300 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 400 ವರ್ಷ. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಈ ರಾಶಿಯವರಿಗೆ ಬೇಗ ಮದುವೆ ಯೋಗ ಬರುತ್ತದೆ. ಎ ಮಕರ ರಾಶಿ, ಬಿ ಕರ್ಕಟ ರಾಶಿ, ಸಿ ಧನಸ್ಸು ರಾಶಿ, ಡಿ ಮೇಷರಾಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಕರ ರಾಶಿ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ. ಧನ್ಯವಾದಗಳು.